ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಅಮ್ಮು ಮತ್ತು ವಲ್ಲಭನ ನಡುವೆ ಪ್ರೀತಿ ಶುರುವಾಗಿದೆ. ಸಂಚಿಕೆ ಆರಂಭದಲ್ಲಿ ಪ್ರಿಯಾ ತನ್ನ ತಾಯಿ ವೀಣಂಗೆ ಫೋನ್ ಮಾಡಿ ಇವತ್ತು ಮನೆಯಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತಾಳೆ. ಅಮ್ಮ, ಇವತ್ತು ನಮ್ಮ ಮನೆಗೆ ಅಜ್ಜಿ ಬಂದಿದ್ದಳು. ಅದಕ್ಕೋಸ್ಕರ ಮಾವ ಅವರ ಕಾಲಿಗೆ ಬೀಳ್ತೇನೆ ಎಂದು ಹಠ ಹಿಡಿದಿದ್ದರು. ಆದರೆ ವಲ್ಲಭ ಮಾಡಿದ ಪ್ಲ್ಯಾನ್ನಿಂದ ಹೇಗೆ ಅಜ್ಜಿ ತಪ್ಪಿಸಿಕೊಂಡು ಹೋದಳು. ಇಲ್ಲದಿದ್ದರೆ ಮಾವ ಇವತ್ತೇ ಮನೆ ಬಿಟ್ಟು ಹೋಗ್ತಿದ್ದರು ಎಂದು ಹೇಳ್ತಾಳೆ. ಅದಕ್ಕೆ ವೀಣಾ, ನಿಮ್ಮ ಮಾವನಿಗೆ ಸುಳ್ಳು ಹೇಳಿದರೆ ಇಷ್ಟ ಆಗಲ್ಲ. ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರು. ಅವರು ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾರೆ. ನೀನು ಮುಚ್ಚಿಟ್ಟಿರುವ ದೊಡ್ಡ ಸತ್ಯ ಗೊತ್ತಾದರೆ ಅವರು ಎಂದಿಗೂ ಕ್ಷಮಿಸಲ್ಲ ಎಂದು ಎಚ್ಚರಿಕೆ ಕೊಡ್ತಾರೆ. ಈ ಕಡೆ ಪ್ರಿಯಾ ಕೂಡ ಇನ್ಮೇಲಿಂದ ಯಾವುದೇ ತಪ್ಪು ಮಾಡಲ್ಲ ಎಂದು ತನ್ನ ಗಂಡ ಮಾಧವನ ಮುಂದೆಯೂ ಒಪ್ಪಿಕೊಳ್ತಾಳೆ. ಇನ್ನೊಂದೆಡೆ ರಾತ್ರಿ ವೇಳೆ ಅಮ್ಮು ತನ್ನ ಮನಸ್ಸಿನಲ್ಲಿ, ವಲ್ಲಭ ಅವರೇ, ನೀವೇ ನನಗೆ 100 ವರ್ಷ ಗಂಡ ಆಗಬೇಕು ಅಂದ್ಕೊಂಡಿದ್ದೆ. ಆದರೆ ನೀವು ಯಾಕೆ ಅರ್ಧಕ್ಕೆ ಎಳ್ಳು ನೀರು ಕುಡಿಯೋಕ್ಕೆ ಹೋಗ್ಬಿಟ್ಟಿರಿ ಎಂದು ಡೈಲಾಗ್ ಹೊಡೆಯುತ್ತಾ ಹೊರಗೆ ಬರ್ತಾಳೆ. ಅಷ್ಟರಲ್ಲಿ ಅಡುಗೆ ಕೆಲಸ ಮುಗಿಸಿ ಬರುತ್ತಿದ್ದ ಮೀನಾ ಅವಳಿಗೆ ಸಿಗ್ತಾಳೆ. ಮೀನಾ ಅಮ್ಮು ಕಾಲೆಳೆಯುತ್ತಾ, ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀಯಾ ಅಮ್ಮು ಅಂತ ಕೇಳಿದಾಗ, ಅಮ್ಮು, ಆ ಕಾಡು ಪಾಪ ಬಂದರೆ ಇಬ್ಬರು ಒಟ್ಟಿಗೆ ಮಲಗೋಣ ಅಂತ ಕಾಯ್ತಾ ಇದ್ದೀನಿ ಎನ್ನುತ್ತಾಳೆ. ಮೀನಾ ಅಮ್ಮುಗೆ ವಲ್ಲಭನ ಮೇಲೆ ಪ್ರೀತಿ ಇರುವುದನ್ನು ಪತ್ತೆ ಹಚ್ಚಲು ಒಂದು ಚಾಲೆಂಜ್ ಆಗ್ತಾಳೆ. ನಾನು ಈಗ 1ರಿಂದ 10ರವರೆಗೆ ಎಣಿಸ್ತೇನೆ. ಅಷ್ಟರ ಒಳಗೆ ವಲ್ಲಭ ನಿನ್ನ ಕಣ್ಣ ಮುಂದೆ ಬಂದರೆ ನಿನಗೆ ಅವನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಎನ್ನುತ್ತಾಳೆ. ಮೀನಾ ನಂಬರ್ ಎಣಿಸುತ್ತಿದ್ದಂತೆ ಅಮ್ಮು ವಲ್ಲಭ ಬರಲಿ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ಕಣ್ಣು ಅತ್ತಿತ್ತ ಆಡಿಸುತ್ತಾ ಇರ್ತಾಳೆ. ಕರೆಕ್ಟಾಗಿ ಮೀನಾ 10 ಎಂದು ಎಣಿಸುವಷ್ಟರಲ್ಲಿ ವಲ್ಲಭ ಅಲ್ಲಿಗೆ ಬರ್ತಾನೆ. ಅದನ್ನು ನೋಡಿ ಅಮ್ಮು ಸಿಕ್ಕಾಬಟ್ಟೆ ಖುಷಿಯಾಗಿ, ಅಕ್ಕ, ವಲ್ಲಭ ಬಂದು ಬಿಟ್ಟ ಎಂದು ಒಪ್ಪಿಕೊಳ್ತಾಳೆ. ಮೀನಾ, ನೋಡು ಅಮ್ಮು, ನಿನ್ನ ಮನಸ್ಸಲ್ಲಿ ಪ್ರೀತಿ ಇಟ್ಟುಕೊಂಡು ಸುಮ್ಮನೆ ನಾಟಕ ಮಾಡ್ತಾ ಇದ್ದೆ. ಈಗಲಾದರೂ ನಿನ್ನ ಪ್ರೀತಿ ನಿನಗೆ ಅರ್ಥ ಆಯ್ತಾ ಎಂದು ಕೇಳಿದಾಗ ಅಮ್ಮು ತಾನು ವಲ್ಲಭನನ್ನು ಪ್ರೀತಿಸುತ್ತಿರುವುದಾಗಿ ಒಪ್ಪಿಕೊಂಡು ಅವನನ್ನು ಒಲಿಸಿಕೊಳ್ಳಲು ಮೀನಾ ಹತ್ತಿರ ಐಡಿಯಾ ಕೇಳ್ತಾಳೆ. ಮೀನಾ ಅವಳಿಗೆ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂದು ಧೈರ್ಯ ತುಂಬುತ್ತಾಳೆ. ಮರುದಿನ ಬೆಳಿಗ್ಗೆ ಇಂದ್ರಳಿಗೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರಿಂದ ಸರಿಯಾಗಿ ಬೈಗುಳ ಬೀಳುತ್ತದೆ. ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾಳೋ ಇಲ್ಲವೋ ಎಂಬ ಸರಿಯಾದ ಮಾಹಿತಿ ಇಲ್ಲದೆ ಕಳಿಸಿದ್ದಕ್ಕೆ ಇಂದ್ರನಿಗೆ ಸರಿಯಾಗಿ ವಾರ್ನಿಂಗ್ ಸಿಗುತ್ತದೆ. ನಂತರ ಕಲಾವೊಂದು ಅಜ್ಜಿಯನ್ನು ವಿಚಾರಿಸಿದಾಗ ಅಜ್ಜಿ ತಾನು ತನ್ನ ಮಗಳನ್ನು ನೋಡಿ ಬಂದ ವಿಷಯ ಹೇಳ್ತಾಳೆ. ನನ್ನ ಮೊಮ್ಮಕ್ಕಳ ಹತ್ತಿರ ಇದ್ದರೆ ನನಗೆ ಸ್ವರ್ಗ ಸಿಕ್ಕ ಹಾಗೆ ಅನಿಸುತ್ತೆ. ಇನ್ನು 10 ವರ್ಷ ಜಾಸ್ತಿ ಬದುಕ್ತೀನಿ ಎನ್ನುತ್ತಾಳೆ. ಅಮ್ಮು ಬಗ್ಗೆ ಕಲಾ ಕೇಳಿದಾಗ ಅಮ್ಮು ಮತ್ತು ವಲ್ಲಭ ತುಂಬ ಅನ್ಯೋನ್ಯವಾಗಿದ್ದಾರೆ. ಅಮ್ಮು ಆ ಮನೆಗೆ ತಕ್ಕ ಸೊಸೆಯಾಗಿ ಎಲ್ಲ ಕೆಲಸ ಕಲಿಯುತ್ತಿದ್ದಾಳೆ. ಅವಳಿಗೆ ಸಂಬಂಧಗಳ ಬೆಲೆ ಗೊತ್ತಾಗುತ್ತಿದೆ ಎಂದು ಅಜ್ಜಿ ಹೊಗಳುತ್ತಾರೆ. ಇದನ್ನು ಕೇಳಿ ಕಲಾ ಭಾವನಾತ್ಮಕವಾಗಿ ಕಣ್ಣೀರು ಹಾಕುತ್ತಾ, ನಮ್ಮ ಮನೆಯವರ ಪರಿಸ್ಥಿತಿ ನೋಡಿದರೆ ಮುಂದೆ ಅಮ್ಮುಗೆ ಮಕ್ಕಳಾದರೂ ನಾವು ಹೋಗಿ ನೋಡಲು ಆಗದ ಹಾಗೆ ಮಾಡಿದ್ದಾರೆ ಎಂದು ಬೇಜಾರು ಮಾಡಿಕೊಳ್ತಾರೆ. ಆದರೆ ಅಜ್ಜಿ ಸದ್ಯದಲ್ಲೇ ಎಲ್ಲರೂ ಒಂದಾಗ್ತಾರೆ ಎಂದು ಕಲಾಂಗೆ ಸಮಾಧಾನ ಮಾಡುವ ಟ್ವಿಸ್ಟ್ನೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.